ಭಾಷಣ ಸ್ಪರ್ಧೆಯಲ್ಲಿ ಮುಖ್ಯವಾಗಿ ನಾನು ಮಕ್ಕಳಲ್ಲಿ ನೋಡಿದ್ದೇನು ಅಂದ್ರೆ ತುಂಬ ಜ್ಞಾನ ಇದೆ. ಟೀಚರ್ಸು ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಆದರೆ ಮೋಸ್ಟ್ ಆಫ್ ದಿ ಸ್ಕೂಲ್ಸ್ ಅದ್ರಲ್ಲಿ ಏನು ಟಾಪಿಕ್ ಕೊಟ್ಟಿದೆ ಅದನ್ನು ಬಿಟ್ಟು ಬೇರೆದನ್ನ ಹೇಳ್ತಾರೆ. ಮಕ್ಕಳು ಭಾಳ ಚೆನ್ನಾಗಿ ಮಾತಾಡ್ತಾರೆ. ಆದರೆ ನಾವೇನು ಮಾಡೋದು, ಅಲ್ಲಿ ವಿಷಯ ಇರುತ್ತಲ್ಲ ಅದೇ ತಪ್ಪಾಗಿದ್ರೆ ನಾವು ಮಾರ್ಕ್ಸ್ ಕೊಡೋಕ್ಕೆ ಆಗಲ್ಲ. ಅದರಿಂದ ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಏನು ಅಂದರೆ, ಮಕ್ಕಳು ಹೆಂಗೆ ಅಂದರೆ ಅವ್ರು ಇಲ್ಲಿ ಹಾಡೋದಿರ್ತಾರೆ, ನಾವು ಏನು ಬರೀತೀವಿ ಅದೇ ಅಲ್ಲಿಂದ ಹೊರಗೆ ಬರುತ್ತೆ. ಅದರಿಂದ ನಾವು ಅಬ್ಸರ್ವ್ ಮಾಡಿದ್ದೇನೆಂದರೆ, ಒಂದೇ ಸ್ಕೂಲಿನ ಮಕ್ಕಳದು ತುಂಬ ಚೆನ್ನಾಗಿತ್ತು ವಿಷಯ, ಅನುಕ್ರಮಣಿಕೆ ಮತ್ತು ಹೇಳೋದು ಶೈಲಿ ಕೂಡ. ಬೇರೆ ಮಕ್ಕಳದು ಶೈಲಿ ಭಾಳ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಅವ್ರು ಹೇಳಿದ್ದೆಲ್ಲನೂ. ಆದರೆ ವಿಷಯ ಬಿಟ್ಟು ಹೋಗಿದ್ದರಿಂದ ಅವ್ರನ್ನ ಡಿಸ್ಕ್ವಾಲಿಫೈ ಆಗ್ಬಿಡ್ತಾರೆ. ಯಾಕಂದರೆ ಕಾಂಪಿಟಿಷನಲ್ಲಿ ವಿಷಯಕ್ಕೆ ಅವ್ರು ಮಾತಾಡಲಿಲ್ಲ ಅಂತ ಎರಡು ವಿಷಯಗಳು, ಸ್ಕೂಲ್ ಮಕ್ಕಳಿಗೂ ಮತ್ತು ಕಾಲೇಜ್ ಮಕ್ಕಳಿಗೂ ಎರಡು ವಿಷಯನೂ ತುಂಬ ಚೆನ್ನಾಗಿತ್ತು. ಒಂದೇನೆಂದರೆ ಭಗವದ್ಗೀತೆಯಿಂದ ಜನರಲ್ಲಿ ಸಾಮರಸ್ಯ, ಎರಡನೇದು ಮನಸ್ವಾಸ್ಥ್ಯಕ್ಕೆ ಭಗವದ್ಗೀತೆ. ಎರಡು ವಿಷಯನೂ ಕೂಡ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಮಕ್ಕಳು ಕೂಡ ಕೆಲವು ಮಕ್ಕಳಂತೂ ಬಹಳನೇ ಚೆನ್ನಾಗಿ ಮಾತಾಡಿದ್ರು. ಇನ್ನೊಂದೇನೆಂದರೆ ಆ ಭಾಷಣ ಕಲೆನ ಹೇಳ್ಕೊಡ್ತಾ ಇದ್ದೀರ, ಕಲಿಸ್ತಾ ಇದ್ದೀರ ಮಕ್ಕಳಿಗೆ ಭಾಳ ಚೆನ್ನಾಗಿ ಕಲಿಸ್ಬೋದು. ಅಂದರೆ ಅವ್ರದ್ದು ಏನಂದರೆ ತುಂಬ ಸ್ಟ್ರಾಂಗ್ ಆಗಿ ನಿರರ್ಗಳವಾಗಿ ಮಾತಾಡಕ್ಕೆ ಬರುತ್ತೆ. ಮತ್ತೆ ಅವ್ರು ಏನು ತಿಳ್ಕೊಂಡಿದ್ದಾರೆ ಅದನ್ನ ಅನುಭವಿಸಿ ಅದನ್ನ ಹೇಳೋವಂಥದ್ದು. ಕೆಲವು ಮಕ್ಕಳು ಏನಂದ್ರೆ ನಿಮ್ಗೆ ಗೊತ್ತಿರುತ್ತೆ ಎಲ್ಲ, ಅಂದ್ರೆ ಹೆದರ್ಕೋಬಾರ್ದು. ಒಂದೇನಂದ್ರೆ ನೀವು ಭಾಷಣ ಮಾಡುವಾಗ ನೀವೇನು ಓದ್ಕೊಂಡ್ ಬಂದಿದ್ದೀರಾ ಅದನ್ನ ಅರ್ಥನೂ ಮಾಡ್ಬೇಕು. ಜಸ್ಟ್ ಗಟ್ ಮಾಡಿ ಅದನ್ನ ಸುಮ್ಮನೆ ಹಂಗೆ ಹೇಳಿದ್ರೆ ಅದು ಪ್ರಭಾವಶಾಲಿ ಆಗಿರುತ್ತೆ. ಮಾಡೋದು ನಮ್ಮ ಮನಸ್ಸು, ನಮ್ಮ ಅಂತರಂಗದಿಂದ ಹೊರಗೆ ಬಂದ್ರೇನೆ ಅದು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅಂತರಂಗದಿಂದ ಕೇಳೋರ ಅಂತರಂಗನ ಮುಟ್ಟಬೇಕು. ನಾವು ಹೇಳೋ ವಿಷಯಗಳು ಅದಾಯ್ತಲ್ಲ, ಹೆಂಗಿರ್ಬೇಕಂದ್ರೆ ಸುಮ್ಮನೆ ನಾವು ಏನ್ ಬೇಕೋ ಅದನ್ನ ಹೇಳ್ತಾ ಹೋದ್ರೆ ಯಾರು ಕೇಳೋದಿಲ್ಲ. ಹೇಳೋದ್ರಲ್ಲಿ ಒಂದು ಬೆಲೆ ಇದೆ. ಇವಾಗ ಭಗವದ್ಗೀತೆಯಿಂದ ಸಮಾಜಕ್ಕೆ ಅಂತಂದ್ರೆ ಸಮಾಜನ ಹೇಗೆ ಸೇರಿಸುತ್ತೆ, ಯಾಕೆ ಅಂತಂದ್ರೆ ಇವಾಗೇನು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ತುಂಬಾ ಚೆನ್ನಾಗಿರ್ತಾರೆ. ಅವ್ರ ಕೆಲಸ ಅವ್ರು ಚೆನ್ನಾಗಿ ಮಾಡಿದಾಗ ಏನಾಗುತ್ತೆ, ಬೇರೆಯವ್ರು ಬರ್ತಾರೆ ನಮಗೂ ಮಾಡ್ಕೊಳ್ಳಿ. ಮಗೇನಾಗುತ್ತೆ, ಸಂಬಂಧಗಳು ಗಟ್ಟಿಯಾಗಿ ಮತ್ತೆ ಪೈಪೋಟಿ ಬರೋದು. ನನ್ನ ಕೆಲಸ ನಾನು ಮಾಡ್ತೀನಿ, ನಿನ್ನ ಕೆಲಸ ನೀನು ಮಾಡ್ತೀಯ ಅಂದಾಗ ಏನಾಗುತ್ತೆ, ಈ ಪೈಪೋಟಿ ಇರಲ್ಲ, ಸಾಮರಸ್ಯ ತನ್ನಷ್ಟಕ್ಕೆ ತಾನೇ ಬಂದಿದೆ. ಆಮೇಲೆ ಆತ್ಮಭಾವ, ಎಲ್ಲರೊಳಗೂ ಆತ್ಮಭಾವ, ಎಲ್ಲರೂ ಒಂದೇ ಅನ್ನೋದೊಂದು ನೋಡಿದಾಗ, ಇವಾಗ ನಾನು ಹುಡುಗ ನೋಡಿದ್ರೆ ಇವರೊಳಗಿರೋ ಆತ್ಮ ನೋಡ್ಬೇಕಷ್ಟೇ ಹೊರತು ಅವಾಗ ಏನಾಗುತ್ತೆ, ಸಾಮರಸ್ಯ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಇನ್ನೊಂದು ಮನಸ್ವಾಸ್ಥ್ಯ. ಏನಕ್ಕೋಸ್ಕರ ಈ ಭಗವದ್ಗೀತೆ ಹೇಳ್ತಾರೆ, ಅರ್ಜುನ ಕುಸ್ತೋಗ್ಬಿಡ್ತಾನೆ, ಕುಸ್ದಾಗ ಹೇಳಿದ್ರು ಅವನು ಭಯ ಯಾವ್ಯಾವ್ದ್ರಲ್ಲಿ ಮೈನಾಗ ಅವ್ನು ಯಾವ್ದಕ್ಕೆ ಹೆದರ್ಕೊಂಡಿದ್ದು, ನಾನು ಕೊಲ್ತಾ ಇದ್ದೀನಿ ಅಂದ್ರೇನು, ಸಾವು, ಸಾವಿಗೆ ಹೆದರ್ಕೊತಾನೆ. ಆ ಸಾವು ಅಂದ್ರೆ ಏನು, ಬರೀ ದೇಹ ಬಿಟ್ಟು ಹೋಗೋದಷ್ಟೇ, ಆತ್ಮಕ್ಕೆ ಸಾವೇ ಇಲ್ಲ ಅಂತ ಹೇಳ್ತಾನೆ ಕೃಷ್ಣ. ನಮ್ಮ ಮನಃಶಾಸ್ತ್ರದಲ್ಲಿ ನಮ್ಮ ಎಲ್ಲ ತೊಂದರೆಗಳಿಗೂ ಮೂಲ ಏನು ಗೊತ್ತಾ, ದುಃಖ. ದುಃಖಕ್ಕೆ ಮುಖ್ಯ ಕಾರಣ ಏನು, ಸಾವು, ನೋವು, ರೋಗ, ಮತ್ತೆ ನಾವು ಅಂದ್ಕೊಂಡಿದ್ದಾಗ್ದೇವೆ. ಅದಕ್ಕೆ ಕೂಡ ಒಂದು ಸೂತ್ರ ಇದೆ, ಏನದು, ಆಸೆ. ಆಸೆ ಹುಟ್ಟತ್ತೆ, ಆಸೆ ತೀರ್ಚೆ ಇರುವಾಗ ಏನಾಗುತ್ತೆ, ಕೋಪ ಬರುತ್ತೆ. ಕೋಪ ಬಂದಾಗ ಏನಾಗುತ್ತೆ, ನಮ್ಮ ಬುದ್ಧಿ ನಾಶ ಆಗಿರುತ್ತೆ. ನಾವು ಏನ್ ಮಾಡ್ತಿದೀವಿ ಅಂತಾನೆ ನಮಗೆ ಗೊತ್ತಾಗಲ್ಲ. ಅಂತ ಡಿಸಿಷನ್ಸ್ ನಾವು ಯಾವಾಗ ತಗೋತೀವಿ, ಕೋಪ ಬಂದಾಗ. ಬುದ್ಧಿ ನಾಶ ಆದಾಗ ಏನಾಗುತ್ತೆ, ಬುದ್ಧಿ ನಾಶ ಪ್ರಣಶ್ಯತಿ ಅಂತಾನೆ ಕೃಷ್ಣ. ಇದು ಸೂತ್ರ. ಈ ತರ ಸೂತ್ರಗಳಿದೆ ಭಗವದ್ಗೀತೆಯಲ್ಲಿ. ಇವನ್ನೆಲ್ಲ ಹೇಳಿದ್ರೆ ಮನಃಶಾಸ್ತ್ರಕ್ಕೆ ಭಗವದ್ಗೀತೆ ಹೇಗೆ ಸಂಬಂಧ ಆಗೋದು ತುಂಬಾ ಚೆನ್ನಾಗಿ ನಾವು ತಿಳಿಸ್ಕೊಡ್ತೀವಿ. ಆಮೇಲೆ ಸುಖ ದುಃಖ ಸಮೇತ ನಮ್ಗೆ ಏನ್ ದುಃಖ ಬರಲಿ ಸುಖ ಬರಲಿ ಅದನ್ನ ನಾವು ಸಮದೃಷ್ಟಿಯಿಂದ ಕಂಡಾಗ ಏನಾಗುತ್ತೆ, ನಮ್ಮ ಮನಸ್ಸು ಹತ್ತೋಕೆ ಮುಖ್ಯ. ನಾವು ಒಂದು ಬೀಗದ ಕೈ ಇದೆಯಲ್ಲ, ಆ ಬೀಗದ ಕೈಯಿಂದ ನಾವು ಡೋರ್ ಓಪನ್ ಮಾಡ್ಬೋದು, ಡೋರ್ ಕ್ಲೋಸ್ ಮಾಡ್ಬೋದು. ಹೌದಾ? ಇವಾಗ ನಮ್ಮ ಮನಸ್ಸು, ನಮ್ಮ ಆತ್ಮ, ನಮ್ಮ ದೇಹಕ್ಕೆ ಒಂದು ಬೀಗದ ಕೈ. ಅದಕ್ಕೆ ಏನಿದೆ ಪ್ರಾವರ್ಬ್, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ನಮಗೆ ಬೇಕು ಅಂದಾಗ ನಾವು ಹೇಗೋ ಅದನ್ನ ಮಾಡ್ಬೋದು. ಅರ್ಥ ಆಯ್ತಲ್ಲ? ಹಂಗಾಗಿ ನಮ್ಮ ಮನಸ್ಸಿಗೆ ನಂಗೆ ಆಗಲ್ಲ, ನನ್ಗೆ ಭಯ ಆಗುತ್ತೆ, ನನ್ಗೆ ಬರಲ್ಲ ಅಂತಾನೆ ಅನ್ಕೋತಾ ಇದ್ರೆ ಏನಾಗುತ್ತೆ, ನಿಮ್ಗೆ ಆಗೋದೇ ಇಲ್ಲ. ನನ್ಗಾಗತ್ತೆ, ಯಾಕಾಗಲ್ಲ, ನಾವು ಪ್ರಯತ್ನ ಪಡ್ತೀವಿ, ನಾವು ಮಾಡ್ತೀನಿ ಅನ್ನೋ ಒಂದು ಸಕಾರಾತ್ಮಕ ನಾವು ಕೊಟ್ಟಾಗ ಏನಾಗುತ್ತೆ, ಬೀಗದ ಕೈ ಓಪನ್ ಮಾಡಿ. ಅದು ಸೋ ಮೆನಿ ಆಪರ್ಚುನಿಟೀಸ್ ವಿಲ್ ಬಿ ಓಪನ್. ನಮ್ಮ ಮೈಂಡ್ ಓಪನ್ ಆಗುತ್ತೆ. ಇದೆಲ್ಲಾನು ಕೂಡ ಭಗವದ್ಗೀತೆ ನಮಗೆ ಹೇಳ್ತಾರೆ.
ಮಾಡ್ತೀವಿ. ಇನ್ನೊಂದೇನಂದ್ರೆ ಈ ತರ ಭಗವದ್ಗೀತೆ ಮತ್ತೆ ಏನಾದ್ರು ಒಂದು ಲಿಂಕ್ ಇವಾಗ ಶ್ಲೋಕಗಳನ್ನ ಅಲ್ಲಿ ಉಲ್ಲೇಖ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬರೀ ನಾವು ಹೇಳ್ತಾ ಹೋಗೋದಕ್ಕಿಂತ ಒಂದು ಶ್ಲೋಕ ಹೇಳಿ ಇದು ಹೇಗೆ ಇದಕ್ಕೆ ಸೂಕ್ತ ಅಂತ ಹೇಳಿದ್ರೆ ನಿಮ್ಮ ಭಾಷಣಕ್ಕೆ ಇನ್ನೂ ಹೆಚ್ಚು ಬೆಲೆ ಬರುತ್ತೆ. ಅರ್ಥಾಯ್ತಲ್ಲ? ಇದನ್ನೆಲ್ಲ ನೀವು ನೆಕ್ಸ್ಟ್ ಈಗ ಭಗವದ್ಗೀತೆ ಅಧ್ಯಯನ ನಡೀತಾ ಇರುತ್ತೆ. ನೆಕ್ಸ್ಟ್ ಸ್ಪರ್ಧೆಗಳಾಗುತ್ತೆ. ಟೀಚರ್ಸ್ ಮೇನ್ಲಿ ಏನಂದ್ರೆ ನಾನು ಅಬ್ಸರ್ವ್ ಮಾಡಿದ್ದೆ ಏನಂದ್ರೆ ಮಕ್ಕಳು ತುಂಬಾ ಕೆಪಾಸಿಟಿ ಇದೆ, ಅವ್ರಿಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಟೀಚರ್ಸ್ ಟ್ರೈನ್ ಮಾಡೋದು ಕರೆಕ್ಟ್ ಟಾಪಿಕ್ಗೆ ಕರೆಕ್ಟಾಗಿ ಟ್ರೈನ್ ಮಾಡಿದ್ರೆ ಇನ್ನೂ ತುಂಬಾ ಉತ್ತಮ ಮಟ್ಟಕ್ಕೆ ಸ್ಪರ್ಧೆ ಹೋಗುತ್ತೆ. ಕಾಂಪಿಟಿಷನ್ ವಿಲ್ ಬಿ ವೆರಿ ಸಿವಿಯರ್ ಅಂಡ್ ದಟ್ ಇಸ್ ವಾಟ್ ವಿ ವಾಂಟ್. ಮಕ್ಕಳಿಗೆ ಇದೆಲ್ಲ ಗೊತ್ತಾಗುತ್ತೆ. ಆಧ್ಯಾತ್ಮಿಕ ವಿಷಯ ತುಂಬಾ ಚೆನ್ನಾಗಿ ಮಾತಾಡಿದ್ರು ಮಕ್ಕಳು. ನಿಜವಾಗ್ಲೂ ಬಹಳನೇ ಜ್ಞಾನ ಇದೆ ಅವರಿಗೆ, ಆತ್ಮ ಎಲ್ಲದರ ವಿಷಯನೂ ಮಾತಾಡಿದ್ರು. ಬಟ್ ಅದು ಇಲ್ಲಿಗೆ ಸೂಕ್ತ ಅಲ್ಲ. ಈ ಸ್ಪರ್ಧೆಗೆ ಅದು ಅನುಗುಣವಲ್ಲ. ಇದೊಂದು ವಿಷಯ ಹೇಳಿ. ಮತ್ತೆ ಪಠಣೆ ಬಗ್ಗೆ, ಪಠಣೆ ಉಚ್ಚಾರಣೆ ಅದೆಲ್ಲ ತುಂಬಾ ಮುಖ್ಯ. ಅದನ್ನೆಲ್ಲ ಕಲಿಸ್ಬೇಕು ಮಕ್ಕಳಿಗೆ. ಅವಾಗ ಭಗವದ್ಗೀತೆ ಉದ್ದೇಶ ಸರ್ವ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಜೀವನ ಧರ್ಮ ಯೋಗ ಅಂತ ನಮ್ಮ DBG ಅವ್ರು ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ ಒಂದು ಕಡೆ ಆಧ್ಯಾತ್ಮ ವಿದ್ಯೆ ಏನಂದ್ರೆ ಯಜ್ಞ, ದಾನ, ತಪಸ್ಸು. ಯಜ್ಞ ಅನ್ನೋದು ದೇವರ ಪೂಜೆ, ದಾನ ಅನ್ನೋದು ಲೋಕ ಸೇವೆ, ಲೋಕ ಜನಕ್ಕೆ ನಾವು ಸಹಾಯ ಮಾಡೋದು, ತಪಸ್ಸು ಅನ್ನೋದು ನಮ್ಮ ಆತ್ಮೋದ್ಧಾರ. ಈ ಮೂರಕ್ಕೆ ಭಗವದ್ಗೀತೆ ಇಂಪಾರ್ಟೆಂಟ್. ಒಂದೇನು ಅಂತಂದ್ರೆ ದೇವರ ಪೂಜೆ ಆಗುತ್ತೆ, ಭಕ್ತಿ ಮಾರ್ಗ ಇದೆ. ಎರಡನೇದು ಕರ್ಮಣ್ಯವಾದಿಗಳಿಸ್ತೆ ಅವೆಲ್ಲ ಹೇಳಿ ಏನ್ ಮಾಡ್ತಾರೆ, ನಿಷ್ಕಾಮ ಕರ್ಮ. ಯಾವಾಗ ನಿಷ್ಕಾಮ ಕರ್ಮ ನಾವು ಮಾಡ್ತೀವಿ ಸಮಾಜಕ್ಕೆ ನಮ್ಮಿಂದ ಸೇವೆ ಆಗುತ್ತೆ. ನಮಗೆ ಒಂದು ತೃಪ್ತಿ, ಒಂದು ಸಂತೃಪ್ತಿ ಯಾವಾಗ ಸಿಗುತ್ತೆ ಅಂದ್ರೆ ನಾವು ಬೇರೆಯವ್ರಿಗೆ ಕೊಟ್ಟಾಗ ಮಾತ್ರ. ಯಾವಾಗ ಕೈ ಹಿಂಗಿರುವಾಗಲೇ ತೃಪ್ತಿ ಸಿಗುತ್ತೆ. ಅದಾದ್ಮೇಲಿಂದ ಮೂರನೇ ದಿನದಿಂದ ಆತ್ಮೋದ್ಧಾರ. ನಾವು ಹುಟ್ಟು ಬಂದಿರೋ ಜಾತಕ್ಕೆ ಸುಮ್ಮನೆ ಹುಟ್ಟಕ್ಕೆ ಸಾಯಕ್ಕೆ ಅಂತ ಒಳಗಿರೋ ಆತ್ಮದ ಉದ್ಧಾರ ಆಗುತ್ತೆ. ಅದಕ್ಕೋಸ್ಕರನೇ ಇದ್ರಲ್ಲೇನ್ ಹೇಳ್ತಾನೆ, ಯು ಆರ್ ನಾಟ್ ದಿ ಬಾಡಿ, ಯು ಆರ್ ದಿ ಸೋಲ್ ಅನ್ನೋದನ್ನ ಭಗವದ್ಗೀತೆ ಹೇಳ್ಕೊಡುತ್ತೆ. ಯಾವಾಗ ಕೈ ಹಿಂಗಿರುವಾಗಲೇ ತೃಪ್ತಿ ಸಿಗುತ್ತೆ. ಅದಾದ್ಮೇಲಿಂದ ಮೂರನೇ ದಿನದಿಂದ ಆತ್ಮೋದ್ಧಾರ. ನಾವು ಹುಟ್ಟು ಬಂದಿರೋ ಜಾತಕ್ಕೆ ಸುಮ್ಮನೆ ಹುಟ್ಟಕ್ಕೆ ಸಾಯಕ್ಕೆ ಅಂತ ಒಳಗಿರೋ ಆತ್ಮದ ಉದ್ಧಾರ ಆಗುತ್ತೆ. ಅದಕ್ಕೋಸ್ಕರನೇ ಇದ್ರಲ್ಲೇನ್ ಹೇಳ್ತಾನೆ, ಯು ಆರ್ ನಾಟ್ ದಿ ಬಾಡಿ, ಯು ಆರ್ ದಿ ಸೋಲ್ ಅನ್ನೋದನ್ನ ಭಗವದ್ಗೀತೆ ಹೇಳ್ಕೊಡುತ್ತೆ.